ಈಗಿನ ಕಾಲದ ಮಕ್ಕಳು ಏನಾಗಿದ್ದಾರೆ ತುಂಬಾನೇ ಫಾರ್ವರ್ಡ್ ಇದ್ದಾರೆ, ಹೌದಾ? ನಿಮ್ಮ ಕಾಲದಲ್ಲಿ ಇದ್ದಾಗ ನಮಗೇನು ಗೊತ್ತಿರಲಿಲ್ಲ. ಸೊ ಈಗ ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲರ ಹತ್ರ ಮೊಬೈಲ್ ಇದೆಯಾ? ಏನು ರಸ್ತೆ ಸುರಕ್ಷತೆ ಅಂದ್ರೆ? ಯಾರ ಹೇಳ್ಕೋಬೇಕು? ಪೇರೆಂಟ್ಸ್ ಹತ್ರ ನಿಮ್ಮ ಕಷ್ಟವನ್ನ ನೀವು ಹೇಳ್ಕೋಬೇಕು, ಆಯ್ತಾ? ಯಾವಾಗ ನಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಇದು 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 ಹೇಗೆ ಹೇಳ್ತೀರಾ? ಗುಡ್ ಟಚ್ ಬ್ಯಾಡ್ ಟಚ್? ಇದು ಏನು? ಸಣ್ಣ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಹಾಕ್ಬೇಕಂತೇಳಿ ಅದಕ್ಕೆ ಅಂತಲೇ ಹೆಲ್ಮೆಟ್ ಬಂದಿದೆ, ಹೌದಾ? ನೋಡಿದ್ರಾ? ಮೊನ್ನೆ ಪೇಪರ್ ಬಂದಿತ್ತು, ಪೇಪರ್ ಓದಿಲ್ಲ? ಪೇಪರ್ ಅಲ್ಲಿ ಇತ್ತಾ? ನೋಡಿದ್ದೀರಾ? ಸೊ ನಮಗೆ ಯಾಕೆ ಹಾಕೋದಿಲ್ಲ ಹೆಲ್ಮೆಟ್? ನೋಡಿ, ಕಾನೂನು ಇರ್ತದೆ, ಆಕ್ಸಿಡೆಂಟ್ ಆದಾಗ ನಿಮಗೆ ಅಂತ ಹೇಳಿ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇರಬೇಕು. ರೈಡರ್ ಅಂಡ್ ಬಿಲೋ ರೈಡರ್ ಏನ್ ಮಾಡಿರ್ಬೇಕು? ಹೆಲ್ಮೆಟ್ ಹಾಕಿರ್ಬೇಕು. ಸೊ ಕಾನೂನು ಪಾಲನೆ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ? ₹100 ಸಿಗುತ್ತೆ, ಆಯ್ತಾ? ಪ್ರೌಢಾವಸ್ಥೆಯಲ್ಲಿ ಶಾಲೆಯಲ್ಲಿ ಟೀಚರ್, ಆ ನಂತರ ಮೀಸೆಗೆಲ್ಲ ಬಂದ್ಮೇಲೆ ಮಾವ, ತಂದೆಯ ತಾಯಿಯ ತಮ್ಮ. ಎದುರುತ್ತೀರ ನೀವು ತಾಯಿ ತಮ್ಮನಿಗೆ? ಈಗ ನಾವು ಅವರು ಯಾರೂ ಹೊಡಿಲಿಲ್ಲ ಅಂತ ಹೇಳಿ ಕ್ಲಾಸಿಗೆ ಯಾರು ಹೊಡಿಬೇಕಾಗ್ತದೆ? ನಾವು ಹೊಡೆದೆ. ನೀವು ಇಂಜಿನಿಯರ್, ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್, ವೆರಿ ಗುಡ್. ನೇಬಿ ಟೀಚರ್, ನೀನು ಆಗ್ತಿ ಬಿಡ, ಎಲ್ಲ ಕಲೆ ಇದೆ. ಎಲೆಕ್ಟ್ರಿಕಲ್, ನೀನು ಸಾಫ್ಟ್ವೇರ್. ನಾನು ಹೇಳ